ಬೇಸಿಗೆ ಶುರುವಾದ ಮೇಲೆ ಸೆಕೆ ತುಂಬಾ ಜಾಸ್ತಿ ಆಗೋಗಿದೆ. ಸೊ ಸೆಕೆಗಾಲದಲ್ಲಿ ಏನಾದರೂ ತಣ್ಣಗೆ ಕುಡಿಬೇಕು ಇಲ್ಲ ತಣ್ಣಗೆ ತಿನ್ನಬೇಕು ಅಂತ ತುಂಬ ಅನಿಸುತ್ತೆ. ಸೊ ನಾನಿವತ್ತು ಹಾಲಿನ ಶರ್ಬತ್ ಮಾಡ್ತಾಯಿದ್ದೀನಿ. ತಣ್ಣಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಹೆಲ್ತಿಯರ್ ವರ್ಷನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಂತ ಸಕ್ಕರೆ ಹಾಕಿಲ್ವಾ ಅಂತ ಮಾತ್ರ ಕೇಳಬೇಡಿ. ಸ್ವೀಟ್ನೆಸ್ ಖಂಡಿತವಾಗ್ಲೂ ಇದೆ, ಆದರೆ ತುಂಬ ಮೈಲ್ಡ್ ಸ್ವೀಟ್ನೆಸ್ ಇದೆ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಕುಡಿಬೋದು. ಸೊ ಈ ಒಂದು ಶರ್ಬತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಲೀಟ್ರಷ್ಟು ಹಾಲನ್ನು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಫುಲ್ ಫ್ಯಾಟ್ ಹಾಲನ್ನೇ ಬಳಸಿದ್ದೀನಿ. ನೀವು ಯಾವ ಹಾಲನ್ನ ಬೇಕಾದರೂ ಬಳಸಿ ಮಾಡ್ಕೋಬೋದು. ಇದರಲ್ಲಿ ಒಂದು 1/4 ಬೌಲಷ್ಟು ಹಾಲನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡೋದಕ್ಕೆ. ಹಾಲಿನ ಪುಡಿ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹಾಗೇ ಹಾಲನ್ನು ಒಂದು ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ಟು ಎತ್ತಿಟ್ಕೋಬೋದು. ಏನಂದರೆ ಇವಾಗ ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಹೊತ್ತು ಗ್ಯಾಸನ್ನು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಎಷ್ಟು ಎಫಿಷಿಯೆಂಟಾಗಿ ಆಗುತ್ತೋ ಅಷ್ಟು ಎಫಿಷಿಯೆಂಟಾಗಿ ಸಿಲಿಂಡರ್ ಬಳಸ್ಕೋಬೇಕಲ್ಲ. ಹಾಗಾಗಿ ನಾನು ಈ ಒಂದು ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗ ತಿಕ್ಕಾಗುತ್ತೆ, ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಹಾಲಿನ ಪುಡಿ ಹಾಕೋತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಹಾಲಿನ ಪುಡಿ ಇಲ್ಲ ಮನೇಲಿ ಅಂದರೆ ನೀವು ಕಾರ್ನ್ಫ್ಲೋರ್ ಇದ್ದರೆ ಅದನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಇಲ್ಲ ಅದಿಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಹಾಕೋಬೋದು. ಏನಂದರೆ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಅಥವಾ ನೀವು ಫಾಸ್ಟಿಂಗ್ ಏನಾದರೂ ಮಾಡ್ತಿದ್ರೆ ಅರರೂಟ್ ಪೌಡ್ರ್ ಕೂಡ ಬಳಸ್ಕೋಬೋದು. ಇಲ್ಲ ನೀವು ಇಂಡಕ್ಷನ್ ಯೂಸ್ ಮಾಡ್ತಿದ್ರೆ ಹಾಲನ್ನೇ ನಾವು ಕುದಿಸ್ಕೋತೀವಿ ಅಂದರೆ ಹಾಗೂ ಕೂಡ ಹಾಲನ್ನೇ ಒಂದು ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಸೊ ನಾನು 2 ಟೇಬಲ್ ಸ್ಪೂನಷ್ಟು ಬೌಲ್ಗೆ ಹಾಲಿಗೆ ಇದು ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಹಾಲು ಕೂಡ ಕುದಿಯೋಕ್ಕೆ ಬಂದಿದೆ. ಜಸ್ಟ್ ಮೈಲ್ಡಾಗಿ ಚಿಕ್ಕದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಆ ಹಾಲಿನ ಪುಡಿ ಹಾಲನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡೋಕ್ಕೆ ಮುಂಚೆ ಒಂದು ಸಲ ಸ್ಪೂನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಅಡೀಲಿ ಕೂತ್ಕೊಂಡಿರಲ್ಲ. ಹಾಲಿನ ಪುಡಿ ಕಾರ್ನ್ಫ್ಲೋರ್ ಇದೆಲ್ಲ ಅಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಮಿಕ್ಸ್ ಮಾಡಿ ಹಾಕಿದ್ರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ಇದಕ್ಕೆ ಬರುತ್ತೆ. ಇದು ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು. ಒಂದು ಕುದಿ ಬರೋ ಅಷ್ಟು ಕುದಿಸ್ಕೊಂಡ್ರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಲನ್ನು ಕೆಳಗಡೆ ಇಟ್ಕೋತಾ ಇದ್ದೀನಿ. ಕೆಳಗಡೆ ಇಟ್ಕೊಂಡ್ಮೇಲೆ ಕೂಡ ಇಮಿಡಿಯೇಟಾಗಿ ಒಂಚೂರು ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಮೇಲ್ಗಡೆ ಹಾಲು ಕೆನೆ ಕಟ್ತಾ ಬರುತ್ತೆ, ಅದಷ್ಟು ಚೆನ್ನಾಗಿರೋದಿಲ್ಲ ಈ ಒಂದು ಶರ್ಬತ್ಗೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ರೆ ಆಯಿತು. ನಾನು ಇದನ್ನು ಫ್ಯಾನ್ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಆರಕ್ಕೆ ಇಡ್ತಾ ಇದ್ದೀನಿ, ಬೇಗ ಆರಲಿ ಅಂತ. ನನ್ನ ಮಗಳಿಗಂತೂ ತುಂಬಾ ಅರ್ಜೆಂಟು, ಎಷ್ಟೊತ್ತಿಗೆ ಮಾಡ್ತೀಯಾ, ಯಾವಾಗ ಮಾಡ್ತೀಯಾ, ನಾನು ಯಾವಾಗ ಕುಡಿಯೋದು ಅಂತ. ಹಾಗಾಗಿ ನಾನು ಫ್ಯಾನ್ ಕೆಳಗಡೆ ಇಟ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಆರೋಕ್ಕೆ ಇಡ್ತಾ ಇದ್ದೀನಿ. ಇದು ಆರದ ಮೇಲೆ ಒಂಚೂರು ಗಟ್ಟಿ ಬರುತ್ತೆ. ಹಾಗೆಯೇ ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಕೂಡ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ನಾವೇನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಫ್ರಿಜ್ಜಲ್ಲಿ ಇಡೋದಕ್ಕೆ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2-3 ಅವರ್ಸ್ ಫ್ರಿಜ್ಜಲ್ಲಿಟ್ಟರೆ ಸಾಕು. ಈಗ ಮಿಕ್ಸರ್ನಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗಸಗಸೆನ ರಾತ್ರಿಯೇ ನೀರಲ್ಲಿ ನೆನೆಸಿಟ್ಟಿದ್ದೆ, ಒಂದು ಅರ್ಧ ಕಪ್ ನೀರಲ್ಲಿ. ಸೊ ನೀರು ಸಮೇತವಾಗಿ ಇದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 20 ಬಾದಾಮಿನ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಅದನ್ನು ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಬೀಜನ ಕೂಡ ನೀರಲ್ಲಿ ನೆನೆಸಿ ಹಾಕೋತಾ ಇದ್ದೀನಿ. ನೀವಿನ ಪಿಸ್ತಾ, ಗೋಡಂಬಿ ಅಥವಾ ಬೇರೆ ಯಾವುದಾದ್ರೂ ಸೀಡ್ಸ್ ಇದ್ದರೆ ಅದನ್ನೆಲ್ಲ ನೀವು ಹಾಕೋಬೋದು. ನಿಮಗೆ ಹೇಗೆ ಇಷ್ಟನೋ ಅದನ್ನೆಲ್ಲ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗಾಗಿರ್ಬೇಕು ಪೇಸ್ಟು, ಬಾಯಿಗೆ ತರ್ತರಿಯಾಗಿ ಸಿಗಬಾರ್ದು. ಸೊ ಚೆನ್ನಾಗಿ ಇನ್ನೂ ನೀರು ಜಾಸ್ತಿ ಬೇಕು ಅಂದರೆ ಒಂಚೂರು ಹಾಕ್ಕೊಂಡು ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಹಾಲು ಫ್ರಿಜ್ಜಲ್ಲಿ ಇರ್ತಲ್ಲ ಅದನ್ನ ಆಚೆ ತೆಗೆದ್ಬಿಟ್ಟು ಈ ಒಂದು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ತಣ್ಣಗಿರೋದ್ರಿಂದ ಈ ಪೇಸ್ಟ್ ಅಷ್ಟು ಬೇಗ ಕರಗಿ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ವಿಸ್ಕರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ದಟ್ ಬೇಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲೂ ನಿಮಗೆ ಪೇಸ್ಟ್ ಹಾಗಾಗಿ ಗಂಟು ಥರ ಸಿಗೋದಿಲ್ಲ ಬಾಯಿಗೆ ಅಂತ ಹೇಳಿ ಇದು ವಿಸ್ಕರಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಹಾಗೆಯೇ ನಾನು 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜ ಬರುತ್ತಲ್ಲ, ಬೇಸಿಲ್ ಸೀಡ್ಸ್ ಅಂತಲೂ ಹೇಳ್ತೀವಲ್ಲ, ಅದನ್ನು ಒಂದು ಅರ್ಧ ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೆ ಮುಂಚೆನೇ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕು. ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೆನೆಸಿಟ್ಕೊಂಡ್ರು ಸಾಕು, ಬೇಗ ಇದು ಅರಳುತ್ತೆ ನೀರಲ್ಲಿ. ಸೊ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಸಮ್ಮರ್ ಅಲ್ವಾ, ಸೊ ಸಮ್ಮರಲ್ಲಿ ಸಬ್ಜಾ ಬೀಜ ಯೂಸ್ ಮಾಡೋದು ಒಳ್ಳೆಯದು, ತಂಪು ಕೂಡ ಅದು ಬಾಡಿಗೆ. ಚಿಯಾ ಸೀಡ್ಸ್ ಆದರೆ ಅದು ಉಷ್ಣ ಜಾಸ್ತಿ ಮಾಡುತ್ತೆ. ಹಾಗಾಗಿ ಈ ಸಮ್ಮರ್ಗೆ ಸಬ್ಜಾ ಸೀಡ್ಸ್ ಹಾಕ್ಕೊಂಡ್ರೆ ಬೆಟರು. ಹಾಗೆಯೇ ನಾನಿಲ್ಲಿ 1/3 ಕಪ್ಪಷ್ಟು ರೋಸ್ ಶರ್ಬತ್ ಅಂತ ಸಿಗುತ್ತೆ ಆನ್ಲೈನಲ್ಲಿ. ಬೇರೆ ಬೇರೆ ಫ್ಲೇವರ್ಸಲ್ಲಿ ಕೂಡ ನಿಮಗೆ ಈ ಒಂದು ಶರ್ಬತ್ ಸಿಗುತ್ತೆ. ಇದನ್ನು 1/3 ಕಪ್ ಅಷ್ಟೇ ಹಾಕಿರೋದು. ಸೊ 1 ಲೀಟ್ರ್ ಹಾಲಿಗೆ 1/3 ಕಪ್, ಸ್ವಲ್ಪ ಕಡಿಮೆನೇ. ತುಂಬ ಮೈಲ್ಡ್ ಆಗಿರುತ್ತೆ ಸ್ವೀಟ್ನೆಸ್ಸು, ಬಟ್ ನಿಮಗೆ ಕುಡಿದ್ರೂ ಏನು ಹಿಂಸೆ ಅನಿಸಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ.
ಇವಾಗ ಗ್ಲಾಸ್ಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ಈ ಒಂದು ಹಾಲಿನ ಶರಬತ್ತನ್ನು ಹಾಕಿ ಮೇಲೆ ಒಂದು ಸ್ವಲ್ಪ ರೋಸ್ ಪೆಟಲ್ಸ್ ಹಾಗೆಯೇ ಪಿಸ್ತಾನ ಗಾರ್ನಿಷ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಹಾಲಿನ ಶರಬತ್ ರೆಡಿ.